Watch full episodes on Jio Hotstar. ಇಲ್ಲೋಡು ಪೇಪರ್ಲಿ ಏನು ಬಂದಿದೆ ಅಂತ. ಬಹುಮಾನ 10 ಕೋಟಿ ರೂಪಾಯಿ ಅಂತೆ. ನನ್ನ ಮಗ ಯಾವಾಗಲೂ ಬೇಜಾರಲ್ಲಿರ್ತಾನೆ, ಅವನನ್ನು ಖುಷಿ ಪಡಿಸಿದವರಿಗೆ 10 ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ. ಮಹಾರಾಜ ಚಂದನ್ಪುರ್. 10 ಕೋಟಿ ರೂಪಾಯಿ ಬಹುಮಾನನ ಬರೀ ಮಗುನ ನಗ್ಸೋದಕ್ಕ. ಏ ಗಸಿಟರಮ್ಮ, ಯಾವ ಕೆಲಸ ನಮಗೆ ಸುಲಭ ಅನ್ಸುತ್ತೋ ಆ ಕೆಲಸ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ನೆನ್ಪಿಟ್ಕೋ, ನನ್ನ ಮಾತು ಕೇಳು, ನೀನು ಅಲ್ಲಿಗೆ ಹೋಗ್ಲೇಬೇಡ. ಅರೆ ನಿನ್ನ ಸಜೆಷನ್ ಎಲ್ಲ ನೀನೇ ಇಟ್ಕೋ, ನಾನ್ ಹೋಗ್ತೀನಿ. ಗಸಡ ನಿಂತ್ಕೊಳ್ಳಯ್ಯ, ನಾನು ಬರ್ತೀನಿ ಜೊತೆ. ಒಬ್ಬರಿಗಿಂತ ಇಬ್ರು ಬೆಸ್ಟ್ ಕಡೆಯ. ನೆನಪಿಟ್ಕೊಳ್ಳಿ, ರಾಜ್ಕುಮಾರನ್ನ ನಗ್ಸ್ಲಿಕ್ಕೆ ಏನಾದ್ರೂ ಆಗ್ಲಿಲ್ಲ ಅಂತಂದ್ರೆ ಜೀವನ ಪೂರ್ತಿ ನೀವು ಇಲ್ಲಿ ಸಂಬಳ ಇಲ್ದಂಗೆ ಕೆಲಸ ಮಾಡ್ಬೇಕಾಗುತ್ತೆ. ಒಪ್ಪಿಗೆ ಇದೆಯಾ ನಿಮ್ಗೆ? ರಾಜ್ರೆ, ನೀವ್ ಇದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ. ನನಗಿದ್ರಲ್ಲಿ 20 ವರ್ಷದ ಅನುಭವ ಇದೆ ಗೊತ್ತಾ. ಮತ್ತೆ ನಡೀರಿ, ಶುರು ಮಾಡಿ. ಒಬ್ಬ ಹುಡುಗ ಮರದ ಮೇಲೆ ಹತ್ಬಿಟ್ಟು ಹಣ್ಣುಗಳನ್ನ ಕೀಳ್ತಾ ಇದ್ದ. ಆಗ ಅಲ್ಲಿ ಹೊಲ ಕಾಯೋನು ಅವನ್ನ ನೋಡ್ಬಿಟ್ಟ. ಅವಾಗ ಅವನು ಹಣ್ಣು ಕದಿತೀಯ, ನಾಚಿಕೆ ಆಗೋದಿಲ್ವಾ ಅಂತ ಹೇಳ್ದ. ಈಗ್ಲೇ ಹೋಗಿ ನಿಮ್ಮ ಅಪ್ಪಾಜಿ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆ ಮಗು ಹೇಳ್ತಾನೆ, ಹೋಗಿ ಕಂಪ್ಲೇಂಟ್ ಕೊಡು. ಅವರು ಕೂಡ ನನ್ನ ಹಾಗೇನೆ ಇನ್ನೊಂದು ಮರ ಹತ್ತಿ ಹಣ್ಣು ಕದೀತಾ ಇದ್ದಾರೆ ಅಂತ ಹೇಳ್ದ. ಎಂತ ಜೋಕ್ ಹೇಳಿದೆ ನೀನು. ನಿನಗೆ ಗೊತ್ತಿಲ್ವಾ ರಾಜ್ಕುಮಾರ್ಗೆ ಹಣ್ಣು ಅಂದ್ರೆ ಇಷ್ಟ ಇಲ್ಲ ಅಂತ? ಇರಿ ಮಹಾರಾಜ್ರೆ, ನಾನೊಂದು ಹೇಳ್ತೀನಿ. ಈಗ ಒಬ್ಬ ಹುಡುಗ ಪತ್ರ ಬರಿತಾ ಇದ್ದ. ಅವ್ರ ಸ್ನೇಹಿತರು ಬಂದು ಅವನ್ನ ಕೇಳಿದ್ರು, ಅರೆ ಏನ್ ಮಾಡ್ತಾ ಇದೀವ ನೀನು ಅಂತ. ಆಗ ಹುಡುಗ ಹೇಳ್ದ, ನನ್ ಚಿಕ್ಕ ತಮ್ಮನಿಗೆ ನಾನು ಲೆಟರ್ ಬರಿತಾ ಇದ್ದೀನಿ ಕಣಯ್ಯ ಅಂತ. ಆಗ ಸ್ನೇಹಿತ ಹೇಳ್ದ, ಅಲ್ಲಯ್ಯ ನಿನಗೆ ಪತ್ರ ಬರೆಯಕ್ಕೆ ಬರೋದಿಲ್ವಲ್ಲಯ್ಯ ಅಂತ. ಆಗ ಹುಡುಗ ಹೇಳ್ದ, ನನ್ ಚಿಕ್ಕ ತಮ್ಮಂಗೂ ಓದಕ್ಕೆ ಬರೋದಿಲ್ಲ ಕಣಯ್ಯ ಅಂತ. ನಿಮ್ಗೆ ಗೊತ್ತಿಲ್ವಾ ರಾಜ್ಕುಮಾರ್ಗೆ ಓದೋದು ಬರೆಯೋದು ಕೂಡ ಇಷ್ಟ ಇಲ್ಲ ಅಂತ? ನಿಂತ್ಕೊಳ್ಳಿ ರಾಜ ಸಾಹೇಬ್ರೆ, ನಾವು ಡ್ಯಾನ್ಸ್ ಮಾಡಿ ತೋರಿಸ್ತೀವಿ ಇವಾಗ. ಈಗ ರಾಜ್ಕುಮಾರ್ ಖಂಡಿತವಾಗ್ಲೂ ನಗ್ತಾರೆ. ನನಗೆ ಇದ್ರಲ್ಲಿ 20 ವರ್ಷದ ಅನುಭವ ಇದೆ. ಅವರಿಬ್ಬರನ್ನು ಬಂಧಿಸಿ. ನೀವಿಬ್ರು ಇನ್ನ ಜೀವನ ಪೂರ್ತಿ ಇಲ್ಲಿ ಕೆಲಸ ಮಾಡ್ಕೊಂಡಿರ್ಬೇಕು, ಅದು ಸಂಬಳ ಇಲ್ಲದೆ ಇರೋ ಹಾಗೆ. ಗಸಿಟ, ಮೋಟು ಪತ್ಲ ಈಗ್ಲೇ ಫೋನ್ ಮಾಡಿ ಕರ್ಸಯ್ಯ. ಅವರೇ ನಮ್ಮ ಮನೆಯಿಂದ ಬಿಡುಗಡೆ ಮಾಡ್ತಾರೆ ಕಣಯ್ಯ. ಮಾಸ್ 10 ಕೋಟಿ ರೂಪಾಯಿ ನಮ್ಗೆ ಹಿಂದೆ ನಿಂತ್ಕೊಳ್ಳೋದ್ರಿಂದ ಸಿಗಲ್ಲ, ಮುಂದೆ ಹೋಗಿ ನಿಂತ್ರೆ ಸಿಗುತ್ತೆ. ನಾವು ಹೋಗಿ ರಾಜ್ಕುಮಾರ್ನ ನಗ್ಸಿದ್ರೆ ಮಾತ್ರ ಸಿಗೋದು. ಮೊದ್ಲು ನಾವು ನೋಡೋಣ, ಕೇಳೋಣ, ತಿಳ್ಕೊಳ್ಳೋಣ. ಅರ್ಥ ಆದ್ಮೇಲೆ ನಾವು ನಂತರ ಕೆಲಸ ಶುರು ಮಾಡೋಣ. ಮಹಾರಾಜ್ರೆ, ನಿಮಗೆ ಜಯವಾಗ್ಲಿ. ತಾವು ನಮ್ಮ ಇಬ್ಬರು ಸ್ನೇಹಿತರನ್ನ ಬಂದಿ ಮಾಡ್ಬಿಟ್ಟಿದ್ದೀರಾ. ಡಾಕ್ಟರ್ ಜಟ್ಕಾ ಮತ್ತೆ ಗಸಿಟಾರಾಮ್, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸ್ವಾಮಿ. ಅವ್ರನ್ನ ಹೇಗೆ ಹಾಗೆ ಬಿಡಕ್ಕಾಗುತ್ತೆ? ಅವರಿಬ್ರು ನಮ್ ಚಾಲೆಂಜಿಂಗ್ ನ ಒಪ್ಕೊಂಡಿದ್ರು, ಆದ್ರೆ ರಾಜ್ಕುಮಾರ್ನ ನಗ್ಸಕ್ಕಾಗ್ಲಿಲ್ಲ. ನೀವು ರಾಜ್ಕುಮಾರನ್ನ ನಗ್ಸಿ ನಿಮ್ ಸ್ನೇಹಿತರನ್ನ ಇಲ್ಲಿಂದ ನೀವು ಬಿಡಿಸ್ಕೊಂಡು ಕರ್ಕೊಂಡೋಗಿ. ಜೊತೆಲಿ 10 ಕೋಟಿ ರೂಪಾಯಿ ಬಹುಮಾನ ಬೇರೆ ಕೊಡ್ತೀನಿ. ಇಲ್ಲ ಅಂದ್ರೆ ಇವಾಗ್ಲೇ ಇಲ್ಲಿಂದ ಹೊರಟೋಗಿ. ಒಂದು ವೇಳೆ ನಿಮ್ ಕೈಯಲ್ಲೂ ಆಗ್ಲಿಲ್ಲ ಅಂತಂದ್ರೆ ನೀವು ಕೂಡ ಇಲ್ಲಿ ಜೀವನ ಪೂರ್ತಿ ಕೆಲಸ ಮಾಡ್ಬೇಕಾಗುತ್ತೆ, ಅದು ಸ್ಯಾಲ್ರಿ ಇಲ್ದೇ ಇರೋ ಹಾಗೆ. ನಾನ್ ನಿಮ್ ಮಗನ್ನ ನಗಿಸ್ಬಿಡ್ತೀನಿ, ಈಗಂದ್ರೆ ಈಗ್ಲೇ. ಒಬ್ಬ ಮನುಷ್ಯ, ಒಬ್ಬ ಮನುಷ್ಯ, ಅವರೊಬ್ಬರೇ ಮನುಷ್ಯ. ಏಯ್, ಈ ಮನುಷ್ಯ ಹುಚ್ಚ ಇರ್ಬೇಕು. ಇವನನ್ನ ಬಂಧಿಸ್ಬಿಟ್ಟು ಜೈಲಲ್ಲಿ ಹಾಕಿ. ಏಯ್, ಹ್ಯಾಂಡ್ಸ್ ಅಪ್ ಮಾಡು, ಇಲ್ಲ ಅಂದ್ರೆ ನಿನ್ನ ಅಮ್ಮ.
ಅಯ್ಯಮ್ಮ, ಇವನ್ ಏನ್ ಮನುಷ್ಯನ ಇಲ್ಲ ಕಲ್ಲಿನ ಮೂರ್ತಿನ? ನನಗೆ ನಕ್ಕು ನಕ್ಕು ಹೊಟ್ಟೆ ನೋವು ಬಂದ್ಬಿಡ್ತು, ಆದ್ರೆ ಇವನಿಗೆ ಮಾತ್ರ ನಗುನೇ ಬರ್ಲಿಲ್ವಲ್ಲ. ಏಯ್, ನಿನಗೆ ಕಾನೂನ್ ಮೇಲಾಣೆ, ಡಿಪಾರ್ಟ್ಮೆಂಟ್ ಮೇಲಾಣೆ, ನಗು ನಕ್ಬಿಡು. ಇಲ್ಲಾದ್ರೆ ಅಮ್ಮ ಮೋಟು ಪತ್ಲು ಏನಾದ್ರೂ ಮಾಡ್ರಿ. ಮಹಾರಾಜ್ರೆ, ನಾವು ನಿಮ್ಮಗನ್ನ ನಗಿಸ್ಬಿಡ್ತೀವಿ, ಅದಕ್ಕೆ ಮ್ಯಾಜಿಕ್ ಶೋ ಮಾಡ್ತಾ ಇದೀವಿ. ಆಗ್ಬಹುದು, ಆದ್ರೆ ಷರತ್ತುಗಳೆಲ್ಲ ಗೊತ್ತಿದೆ ತಾನೇ? ಶರತ್ ನಮ್ಗೆ ಒಪ್ಪಿಗೆ ಇದೆ. ನಾವು ನಮ್ಮ ಸ್ನೇಹಿತರಿಗೋಸ್ಕರ ಯಾವ ಚಾಲೆಂಜ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇದೀವಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಅರೆ, ಮೋಟು ಪತ್ಲುನ ಆಟನ ನಾನೀಗ ಮಾಡ್ತೀನಿ ಉಲ್ಟನ. ಮತ್ತೆ ನಾನು ರಾಜ್ಕುಮಾರ್ನ ನಗಿಸ್ತೀನಿ, ಮತ್ತೆ 10 ಕೋಟಿ ರೂಪಾಯಿ ಪಡ್ಕೊಂತೀನಿ. ಪತ್ಲು, ನಮ್ ಶೋ ಹೇಗಿರ್ಬೇಕು ಅಂದ್ರೆ ಜನ ಬಾಯಲ್ಲಿ ಬೆರಳಿಟ್ಕೊಂಡ್ಬಿಡ್ಬೇಕು. ಅಯ್ಯೋ, ಜನಗಳಿಂದ ನಮ್ಗೇನು ಉಪಯೋಗ ಇಲ್ಲ ಕಣೆ ಮೋಟು. ಬರೀ ರಾಜ್ಕುಮಾರ್ನಿಗೆ ನಗಿಸ್ಬಿಟ್ರೆ ಸಾಕೀಗ. ಜೀವನ ಪೂರ್ತಿ ಇವ್ರ ಮನೇಲಿ ಗುಲಾಮ ಆಗಿರ್ಲಿ, ಬಾಳೆಲ್ಲ ಬರೀ ರಾಜನ್ ಸೇವೆ ಮಾಡ್ಕೊಂಡಿರ್ತಾನೆ. ಮಾಸ್ ನಾವು ಅವನ್ನ ನಗ್ಸೋದ್ ಹೇಗೆ? ಅರೆ, ನಾವು ಅವನ್ನ ನಗ್ಸೋದ್ ಬೇಕಿಲ್ಲ, ನಾವು ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋಣ. ಮತ್ತ ಅವ್ರ ಅಪ್ಪಾಜಿ ನಮ್ಗೆ 10 ಕೋಟಿ ರೂಪಾಯಿ ಕೊಡ್ತಾರೆ. ಮತ್ತ ಅವನು ಆಮೇಲೆ ಅವ್ರ ಅಪ್ಪಾಜಿನ ಭೇಟಿ ಆದ್ಮೇಲೆ ಖುಷಿ ಆಗ್ತಾನೆ. ಮಹಾರಾಜರೇ ಹಾಗೂ ನೆರೆದಿರುವಂತ ಪ್ರೇಕ್ಷಕರೇ, ನಾವೀಗ ಮಾಡೋಂತ ಶೋನ ನೀವು ನೋಡಿದಕ್ಕೆ ಸಾಧ್ಯನೇ ಇಲ್ಲ. ಬನ್ನಿ ನೋಡಿ ಮೊದಲ ಶೋ, ಮೊದಲ ಅದ್ಭುತ. ನೋಡ್ತಾ ಇರಿ ಹೇಗೆ ಈ ಚಿಕ್ಕ ಡಬ್ಬದಿಂದ ಬರುತ್ತೆ ಅಂತ. ಅದು ಸುಂದರವಾಗಿರೋ ಗುಲಾಬಿ ಹೂವು. ಆಗ್ಬಿಟ್ಟಕ್ಕೆ ನಮ್ಮಣ್ಣ ಗೆಲೆ ಗೆಲೆ ಬೋವ. ಈಗ ನೋಡ್ತಾ ಇರಿ ಸುಂದರವಾದ ಗುಲಾಬಿ ಹೂವು ಹೇಗೆ ಆಚೆ ಬರುತ್ತೆ. ನಿಮ್ಗೆಲ್ಲ ಬಹಳ ಖುಷಿ ಆಗ್ಬಿಡುತ್ತೆ. ನೋಡ್ತಾ ಇರಿ. ಓಹೋ, ಸಾರಿ, ಈ ಸಾರಿ ನೋಡ್ತಾ ಇರಿ, ಪಕ್ಕ ರಸಗುಲ್ಲ ತೆಗಿತೀನಿ. ಹಂಗೆ ನೋಡಿ, ನೋಡ್ತಾ ಇರಿ. ಎರಡನೇ ಜಾದು ಹೆಂಗಿರುತ್ತೆ ಅಂತ. ಬಡ ಕಡಬಡ ಗೆಲೆ ಗೆಲೆ ಭೂವ ಹುಸ್. ಈಗ ಪ್ರಿನ್ಸು ರಸಗುಲ್ಲ ತಿಂದು ಆಗ್ತಾರೆ ಖುಷ್. ಯಾರದ ನಿಲ್ಸಿ, ಈ ಮೋಟು ಅಲ್ಲಿ ಜಾದು ಮಾಡ್ತಾ ಇದ್ದಾನೆ, ನನ್ನ ಈ ಕಡೆ ಗೂಬೆ ಮಾಡ್ತಾ ಇದ್ದಾನೆ. ಈಗ ನೋಡ್ತಾ ಇರಿ, ಇನ್ನೊಂದು ಅದ್ಭುತವಾದ ಜಾದು ಮಾಡಿ ತೋರಿಸ್ತೀನಿ. ಅಂತ್ರು ಬಂತ್ರು ಸರ್ ಖುಷ್. ಡಬ್ಬದಿಂದ ಮೊಲ ಆಚೆ ಬಂದು ಪ್ರಿನ್ಸ್ಗೆ ಮಾಡುತ್ತೆ ಖುಷ್. ಸಾಕು ಮಾಡಿ. ನನ್ನೇನಾದ್ರೂ ಮುನ್ಸಿಪಾಲ್ಟಿ ಕಸು ತೊಟ್ಟಿ ಅನ್ಕೊಂಡಿದ್ದೀರೇನ್ರೋ? ಕೈಗೆ ಸಿಕ್ಕಿರೋದ್ರೆಲ್ಲ ನನ್ ಮೇಲೆ ಹಸಿತೀರಾ? ಏನ್ರೋ ಅನ್ಕೊಂಡಿದ್ದೀರಾ ನೀವು? ನನ್ನ ಯಾರು ಬಿಡೋದಿಲ್ಲ. ಹ್ಯಾಂಡ್ಸ್ ಅಪ್. ಈ ಮಗುವನ್ನ ಸಂತೋಷವಾಗಿ ನೋಡ್ಬೇಕು ಅಂದ್ರೆ 10 ಕೋಟಿ ರೂಪಾಯಿ ನನ್ನ ಹವಾಲಿಗೆ ಕೊಡು. ಯಾರಾದ್ರೂ ನನ್ನ ಮಗನ್ ಕಾಪಾಡಿಪ್ಪ. ಜಾನ್ ನಿಂತ್ಕೋ. ಜಾನ್, ಬಿಡಲ್ಲ ನೀನು. ಏಯ್ ನಿಂತ್ಕೋ. ಅಯ್ಯೋ, ಅರೆ ಪತ್ಲು, ಖಾಲಿ ಹೋಟೆಲ್ ಅಂತೆಲ್ಲ ಓಡ್ತಾ ಇಲ್ಲ ಕಣೋ. ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ ಬಿಟ್ಟು ಇವನ್ ಕೆಲಸ ಬಿಡಲ್ಲ. ಇಬ್ರು ಐಸ್ ರಿಂಗಲ್ಲಿ ಸ್ಕೇಟಿಂಗ್ ಮಾಡ್ಬಿಟ್ರೆ ಹೆಂಗೆ?
ಇವನ್ನ ಕರ್ಕೊಂಡೋಗಿ. ಇವತ್ತಿಂದ ಅವನು ಜೀವನ ಪೂರ್ತಿ ನನ್ನ ಗುಲಾಮ್ನಾಗಿರ್ಬೇಕು. ಮೋಟು ಪತ್ಲು, ನೀವು ನನ್ನ ಮಗನ್ನ ಕಾಪಾಡಿದ್ರಿ ಹಾಗೂ ನಗ್ಸುದ್ರಿ ಕೂಡ. ನಾನ್ ನಿಮ್ಗೆ 10 ಕೋಟಿ ರೂಪಾಯಿ ಬಹುಮಾನ ಕೊಡ್ತೀನಿ ಹಾಗೂ ನಿಮ್ ಸ್ನೇಹಿತರನ್ನ ಬಿಡುಗಡೆ ಮಾಡ್ತೀನಿ ಕೂಡ. ರಾಜ್ರೆ, ನಿಮ್ಗೆ 10 ಕೋಟಿ ಏನು ಬೇಕಾಗಿಲ್ಲ. ನಮ್ ಸ್ನೇಹಿತರನ್ನ ಬಿಟ್ಬಿಟ್ರೆ ಸಾಕು. ಓಕೆ ಪ್ಲೀಸ್. ನೀವು ತುಂಬಾ ಧೈರ್ಯಶಾಲಿಗಳು ಹಾಗೂ ಒಳ್ಳೆ ಜನ ಕೂಡ. Watch India's largest kids library only on Jio Hotstar. Download the app now.